ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿದಂಥ ಒಂದು ವ್ಲಾಗ್. ತುಂಬ ಲೇಟ್ ಆಯಿತು ನನಗೆ ಅಪ್ಲೋಡ್ ಮಾಡೋದು. ಯಾಕೆ ಅಂತಂದರೆ ನಾನು ಮನೇಲಿ ಹಬ್ಬ ಮುಗಿಸ್ಕೊಂಡ್ಮೇಲೆ ನಾನು ಮತ್ತೆ ನನ್ನ ತವ್ರ ಮನೆಯಲ್ಲಿ ಹಬ್ಬ ಇತ್ತು, ನಾಗರ ಪಂಚಮಿ ಅಂದರೆ ಶಿಕಾರಿಪುರದಲ್ಲಿ. ಸೊ ಅಲ್ಲಿಗೆ ಹೋಗಿದ್ದೆ. ನನಗೆ ಹಾಗಾಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ಬಿಟ್ರೆ ಆ್ಯಕ್ಚುಲಿ 1 ವೀಕಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡತ್ತೆ ಮನೇಲಿ. ಏನೇ ಮಾಡಿದರೂ ಕೂಡ ಏನೋ ಒಂದು ಕಡಿಮೆ ಆಗಿದೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ನಾನು ಯಾವಾಗಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೆ ಪ್ರತಿ ವರ್ಷವೂ. ಬಟ್ ಈ ಸರಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಚಿಕ್ಕ ಪಾಪು ಇರೋದ್ರಿಂದ ನನಗೆ ಅಷ್ಟು ಮಾಡೋದಕ್ಕೆ ತುಂಬಾ ಕಷ್ಟ ಆಗಿಬಿಡತ್ತೆ ಎಲ್ಲನೂ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಪ್ರತಿಯೊಂದು ಅಡುಗೆ ಆಗಿರ್ಬೋದು ಅಥವಾ ಪೂಜೆಗೆ ಹೊಂದಿಸ್ಕೊಳ್ಳೋದೇ ಆಗಿರ್ಬೋದು. ಸೊ ನಾನು ಪೂಜೆಗೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಆ ಒಂದು ವೀಡಿಯೋನ ನನಗೆ ಇದರಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಯಾಕೆಂದರೆ ಆ್ಯಕ್ಚುಲಿ ನನಗೆ ನನ್ನ ಮಗಳು ತುಂಬಾ ರಗಳೆ ಕೊಡ್ತಾಳೆ, ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಮಾಡ್ತಾಯಿದ್ರು ಕೂಡ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹಾಗಾಗಿ ಅವಳು ಮಲ್ಕೊಂಡಿರೋ ಟೈಮಲ್ಲೇ ಆದಷ್ಟು ನಾನು ಕೆಲಸನ ಮುಗಿಸ್ಕೋಬೇಕು. ಬಟ್ ನನಗೆ ಹಾಗಾಗಿನೇ ನಾನು ಆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಸ್ವಲ್ಪ ಸಿಂಪಲ್ಲಾಗಿಯೇ ನಾನು ಈ ಒಂದು ಪೂಜೆನ ಮುಗಿಸ್ಕೊಂಡಿದ್ದೀನಿ ಈ ವರ್ಷ. ಸೊ ಅವಳ ಒಂದು ಕಾರಣದಿಂದ ಸಿಂಪಲ್ ಆಯಿತು ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಸ್ವಲ್ಪ ಗ್ರ್ಯಾಂಡಾಗಿಯೇ ನನ್ನ ಸೆಲೆಬ್ರೇಷನ್ ಇರುತ್ತೆ ವರಮಹಾಲಕ್ಷ್ಮಿ. ಸೊ ಈ ಸಾರಿ ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡಿ ಮುಗಿಸಿದೆ. ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಅವಳನ್ನು ನೋಡ್ಕೊತ ಮನೇಲಿ ಪ್ರತಿಯೊಂದನ್ನು ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅಡುಗೆ ಎಲ್ಲ ಮೊದಲೇ ಮಾಡಿ ಮುಗಿಸ್ಕೊಂಡಿದ್ದೆ. ಮುಹೂರ್ತ ಏನು ಅಮ್ಮನ ಕೂರಿಸೋದಕ್ಕೆ ಏನು ಮುಹೂರ್ತ ಇರುತ್ತಲ್ವ, ಆ ಮುಹೂರ್ತದೊಳಗೇ ಆ ಮುಹೂರ್ತಕ್ಕೆ ಕೂರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಆ ಮುಹೂರ್ತ ಮುಗಿಯೋದ್ರೊಳಗೆ ಕೂರಿಸ್ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮುಗಿಸ್ಕೊಂಡೆ. ಸೊ ಅಮ್ಮನ್ನ ಕೂರಿಸಿ ಪಂಚಾಮೃತ ಅದು ಎಲ್ಲ ನೈವೇದ್ಯ ಮಾಡಿಬಿಟ್ಟು ನಂತರ ನಾನು ಉಳಿದಿರೋದನ್ನು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮುಕ್ಕಾಲು ಭಾಗ ಅಡುಗೆನ ಮುಗಿಸ್ಕೊಂಡಿದ್ದೆ. ಸೊ ಮುಹೂರ್ತಕ್ಕೆ ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ಅಡುಗೆನ ಅಲ್ಲಿಗೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೋಗಿ ಅಮ್ಮನ್ನ ಕೂರಿಸಿ ಪಂಚಾಮೃತನ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮುಗಿಸ್ಬಿಟ್ಟು ನಂತರ ಬಂದು ಮತ್ತೆ ಉಳಿದಿರೋಂಥ ಅಡುಗೆನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ ಹಾಗೆ ಗುಡಾನ್ನ ಮಾಡಿದ್ದೆ. ಮತ್ತು ಇನ್ನೊಂದು ಏನಂತಂದರೆ ಕಡಲೆಕಾಳು ಹುಸುಳಿ. ಅದು ಅಮ್ಮನಿಗೆ ಶ್ರೇಷ್ಠವಾದದ್ದಲ್ವ ಗುಡಾನ್ನ ಮತ್ತು ಕಡಲೆಕಾಳು ಹುಸುಳಿ. ಅದು ಯಾವಾಗಲೂ ಕಡಲೆಕಾಳು ಹುಸುಳಿ ಅಂತೂ ಯಾವಾಗಲೂ ಮಾಡ್ತಾಯಿರ್ತೀನಿ. ಬಟ್ ಗುಡಾನ್ನ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಲಾಸ್ಟ್ ಇಯರು ಮಾಡಿದ್ದೆ ಅನಿಸುತ್ತೆ, ಅಷ್ಟೊಂದು ನನಗೆ ನೆನಪಿಲ್ಲ. ಸೊ ಹಾಗಾಗಿ ಈ ಸರಿನೂ ಮಾಡಿದ್ದೆ. ಅದು ಅಲ್ಲದೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು ಆವತ್ತೇ. ಸೊ ಅರ್ಶಿನ ಕುಂಕುಮಕ್ಕೂ ಕೂಡ ಯಾರನ್ನೂ ಕರೆಯೋದಕ್ಕೆ ಆಗಲಿಲ್ಲ. ಆದರೂ ಕೂಡ ಬಂದಿದ್ದರು, ಅರ್ಶಿನ ಕುಂಕುಮ ತೊಗೊಂಡು ಹೋದರು. ಸ್ವಲ್ಪ ತಕ್ಕ ಮಟ್ಟಿಗೆ ಆಯಿತು ಅಂತಲೇ ಹೇಳ್ಬೋದು ಈ ವರ್ಷದೊಂದು ವರಮಹಾಲಕ್ಷ್ಮಿ. ಸೊ ನನ್ನ ಒಂದು ವರಮಹಾಲಕ್ಷ್ಮಿ ನಾನು ನನ್ನ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಈ ವರ್ಷ ಅನ್ನೋದನ್ನು ತೋರಿಸ್ತೀನಿ. ಇವರೇನಪ್ಪ ಇವರು ಹಬ್ಬದ ದಿನಾನು ದೇವ್ರ ಮನೆ ಬಾಗಿಲನ್ನ ಹಾಕ್ಕೊಂಡಿದ್ದಾರೆ ಅಂತ ಅನ್ಬೋದು. ಯಾಕೆ ಅಂತಂದರೆ ದೇವ್ರ ಮನೆ ಬಾಗಿಲು ಹಾಕಲೇಬಾರ್ದಲ್ವ. ಸೊ ಹಾಗಾಗಿ ಬಟ್ ಏನು ಮಾಡೋದು, ನನ್ನ ಚಿಕ್ಕ ಮಗಳು ತ್ರಿಯಾ ಇದ್ದಾಳಲ್ವ, ಅವಳು ಸೀದಾ ದೇವ್ರ ಮನೆಗೆ ಹೋಗ್ತಾಳೆ. ಅಲ್ಲಿರೋ ಅರ್ಶಿನ ಕುಂಕುಮ ಅಕ್ಕಿ ಏನೇ ಒಂದಿದ್ರೂ ಅಷ್ಟೇ ದೇವರು ಸತೆಗೂ ಬಿಡೋದಿಲ್ಲ. ಅದನ್ನು ಕೂಡ ಹಿಡ್ದು ಎಳೆದು ಬೀಳಿಸಿ ಎಲ್ಲ ಇದು ಮಾಡಿಬಿಡ್ತಾಳೆ, ಹಾಳು ಮಾಡಿಬಿಡ್ತಾಳೆ ದೇವ್ರ ಮನೇನ. ಸೊ ಹಾಗಾಗಿ ಪೂಜೆ ಮಾಡಿದ ತಕ್ಷಣ ನಾನು ಡೋರ್ ಕ್ಲೋಸ್ ಮಾಡಿಕೊಂಡೇ ಹೋದೆ, ಅವಳು ಮತ್ತೇನಾದರೂ ಹಾಳು ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಏನು ಅಂದ್ಕೋಬೇಡಿ, ಈ ಒಂದು ರೀಸನ್ಗೆ ನಾನು ಆಲ್ಮೋಸ್ಟ್ ನನ್ನ ದೇವ್ರ ಮನೆ ಡೋರ್ ಹಾಕೇ ಇರ್ತೀನಿ ಯಾವಾಗಲೂ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು, ಪೂಜೆ ಹೇಗಿತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಸಿಂಪಲ್ಲಾಗಿ ನಾನು ಈ ವರ್ಷ ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್